ಸರಿ ಹೇಳಿ ಅಂದರೆ ಮತ್ತೆ ಜಗಳ ಪಗಳ ಅದು ಇದು ಎಲ್ಲನೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸರಿನಾ. ಜಗಳ ಪಗಳ ಎಲ್ಲನೂ ಸುಮ್ಮನೆ ಮಾಡ್ಕೊಂತಿರು. ನನ್ನ ಮಗಳನ್ನೇ ನಮ್ಮ ಮನೆಯಿಂದ ಹೊರ್ಗಡೆ ಹಾಕಿದ್ರು ನಾನೇ ಸುಮ್ಕೆ ಬಿಡೋಕ್ಕಿಲ್ಲ ಅಷ್ಟೇನಿಯ. ಮನೆಯಿಂದ ಹೊರ್ಗಡೆ ಹಾಕ್ಬಿಟ್ರೆ ನಾನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಏನೋ ಮನೆಯಿಂದ ಹೊರ್ಗಡೆ ಹಾಕ್ಬಿಟ್ರೆ ಇನ್ನೊಂದು ಕಿತ್ತ ನನ್ನ ಮಗಳನ್ನ ನನ್ನ ನಿಮ್ಮ ಮನೆಗೆ ಕಳ್ಸೋದೇ ಇಲ್ಲ. ಮರ್ತ್ಕೊಬಿಡ್ಬೇಕು ಅಷ್ಟೇನಿಯ ನೀವು. ಮಗಳು ಈಗಳು ಎಲ್ಲನೂ ನನ್ನ ಮಗಳನ್ನ ಮನೆಗೆ ಸಾಕೊಳ್ಳೋದು ನನಗೆ ಗೊತ್ತು. ಏನೋ ಖುಷಿಯಿಂದ ಕರ್ಕೊಂಡೋಗ್ತೀನಿ. ಇನ್ಮೇಲೆ ಜಗಳ ಪಗಳ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಿರೋದಕ್ಕೆ ಕೊನೆ ಚಾನ್ಸ್ ಕೊಟ್ಬಿಟ್ಟು ನನ್ನ ಮಗಳನ್ನ ಕಳಿಸ್ಕೊಡ್ತಿದ್ದೀನಿ. ಏನವ ಪದ್ದು, ನಿನ್ಗೇನಾರು ಆದರೆ ಮಗಳೇ ಒಂದು ಫೋನ್ ಹಾಕು. ನಿಮ್ಮ ಅಪ್ಪಿನ ಯಾವಾಗೂ ಇರ್ತಾನೆ ಸರಿನಾ. ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಮ್ಮ ಅಪ್ಪ ಯಾವಾಗೂ ನಿನ್ನ ಜೊತೆ ಇರ್ತಾನೆ. ಫೋನ್ ಹಾಕಿ ಏನಾರ ಸಮಸ್ಯೆ ಆದರೆ ಇನ್ನು ನಮ್ಮ ಅಪ್ಪಿಲ್ಲ ಅವ್ರು ಎದುರಿಸ್ತಾರೆ ಇವ್ರು ಎದುರಿಸ್ತಾರೆ ಅಂತ ಅನ್ಕೋಬೇಡ. ನಿಮ್ಮ ಅಪ್ಪಿಯೂ ನೀನು ನಾನು ಏನಾರ ಸಮಸ್ಯೆ ಇತ್ತು ಹಂಗೆ ಪಟ್ ಅಂತ ಫೋನ್ ಹಾಕ್ತಿರ್ಬೇಕು. ಏ ಸರಿಯಪ್ಪ, ನೀನು ಹೇಳಿದ್ಮೇಲೆ ಮುಗೀತು. ನಾನಿನ್ ಯಾವುದಕ್ಕೂ ತಲೆ ಕೆಡ್ಸ್ಕೊಳಕ್ಕಿಲ್ಲ ಬಿಡು. ನಾನು ಗೊತ್ತಲ್ಲ ಮೊದಲೇ ನಿನಗೆ. ನಾನು ಯಾವ ವಿಷಯಕ್ಕೂ ತಲೆ ನಿನಗೆ ಕೆಡ್ಸ್ಕೊಳಕ್ಕಿಲ್ಲ ನಾನು. ಇನ್ನು ನಿಮ್ಮಂತ ಅಪ್ಪ ಇರ್ಬೇಕಾದ್ರೆ ಎದ್ರುಕೊಳ್ಳೋದು ಯಾಕೆ? ಇಡೀ ಎಲ್ಲರಿಗೂ ಹೆಣ್ಮಕ್ಳು ಅಪ್ಪಗಳಿಗೆಲ್ಲ ಮಾದರಿ ಆಗೋಗ್ಬಿಟ್ಟಿದ್ಯಾ ಕಣಪ್ಪ ನೀನಂತೂ. ಸೂಪರ್ ಹೀರೋ ನನಗಂತೂ. ಅಪ್ಪ ಆದ್ರೂ ನಿನ್ನ ತನಕ ನಾನು ಏನು ತಗೊಂಬಿಟ್ಟು ಬರೋಕ್ಕಿಲ್ಲ ಬಿಡಿನ ಮೇಲೆ. ನಾನೇ ಬಗೆಹರಿಸ್ಕೊತೀನಿ. ಈಗ ಯಾಕೋ ಸ್ಯಾನೆ ಸಿಟ್ಟು ಬಂದ್ಬಿಡ್ತಾ. ನಾನು ನಿನ್ಗೆ ಹೇಳ್ತಿರ್ಲಿಲ್ಲ, ಅದು ಹೆಂಗೆ ನಿನಗೆ ಗೊತ್ತಾಯ್ತಾ ಇಸ್ಯ ಗೊತ್ತಿಲ್ಲ. ನನಗೆ ನಿನ್ನಷ್ಟೇ ಧೈರ್ಯ ಐತೆ ಕಣಪ್ಪ. ನಾನು ಎಲ್ಲ ಪೇಸ್ ಮಾಡ್ಕೊತೀನಿ ಬಿಡು. ಮದುವೆ ಮಾಡ್ಕೊಂಡಿವ್ನಿ ಅಂದಮೇಲೆ ಪೇಸ್ ಮಾಡ್ಕೊಳಕ್ಕೆ ಬರೋಕ್ಕಿಲ್ವೇ? ಮಾಡ್ಕೊತೀನಿ. ನೀವು ನನ್ನ ಬಗ್ಗೆ ಟೆನ್ಷನ್ ತಗೋಬೇಡಿಯಪ್ಪ. ಈ ಪದ್ದಿ ಏನೋ ಆಯಿತು ಅಂತ ಸಾಯ ಅಂತೋಳಲ್ಲ ಇವಳು. ಸಾಯಿಸ್ಬಿಡ್ಬೇಕಾದ್ರೆ ಬಂದ್ಬಿಡ್ತೀನಿ. ಸಾಯ ಅಂತ ಸಿಯೂನ್ ಎಲ್ಲನೂ ಇಲ್ಲ ಕಣಪ್ಪು. ಸರಿನಾ? ಸರಿನಪ್ಪ, ನಾವಿನ್ನು ಹೊರಡ್ತೀವಿ. ಅಮ್ಮ ಅಪ್ಪನ ಹುಷಾರಾಗಿ ನೋಡ್ಕ. ನೀವು ಮನೆಗೆ ಬರ್ರಿ. ಅಪ್ಪ ನೀವು ಬರ್ರಪ್ಪ ಮನೆಗೆ. ಹ್ಞೂ ಈ ಕಿತಾಬ್ ಓದ್ತೀನಿ ಹೇಳು. ಅಳಿಮಯ್ಯ ಈಗಲೇ ಹೇಳಿವ್ನಿ. ನನ್ನ ಮಗಳು ನೀನು ಕಳ್ಕತ್ತೀಗ ಅಷ್ಟೇ ನೀ ಕರ್ಕೊಬಿಟ್ಟು ಬಂದು ಮನೆಗೆ ಇಕ್ಕೊಂಡೆ ಅಂದರೆ ನೀನು ಬಂದು ನಮ್ಮ ಕಾಲು ಹಿಡ್ಕೊಂಡ್ರು ನಾನೇ ಕಳ್ಸೋಕ್ಕಿಲ್ಲ ನನ್ನ ಮಗಳನ್ನ. ಪಿರಾಣ ಮಡಿಕೊಂಡಿವ್ ನನ್ನ ಮಗಳ ಮೇಲೆ. ಹುಷಾರಾಗಿ ನೋಡ್ಕೋಬೇಕು. ನಿಮ್ಮ ಅಮ್ಮಂಗೂ ನಿಮ್ಮ ಅಣ್ಣ ತಮ್ಮಂದಿರಿಗೂ ಹೇಳ್ಬಿಡು. ಆಮೇಕಿಂದ ಏನಾರು ಹೆಚ್ಚಿಗೆ ಕಮ್ಮಿ ಮಾಡಂಗಿದ್ರೆ. ಇಲ್ಲ ನನ್ನ ಮಗಳನ್ನ ಕರ್ಕೊಬಿಟ್ಟು ಬಂದ್ಬಿಡು. ನಾನು ನೋಡ್ಕೊಳಕ್ಕೆ ನನಗೆ ಯೋಗ್ಯತೆ ದೇವರು ಕೊಟ್ಟವ್ ನೋಡ್ಕೊತೀನಿ. ರೀ ಬರ್ರಿ, ಹೋಗಟ್ಟೆ ಮಗ ಅಡ್ಡ ಭಯ ಹಾಕ್ಬಿಟ್ಟಲ್ಲ ಯಾಕೆ ನಿಂತ್ಕೊಂಡಿದ್ರೆ? ನೀವು ಬರ್ರಿ ಸುಮ್ಕೆನೆಯ. ಹೋಗ್ಬಿಟ್ಟು ಬರ್ರಿ, ಒಳ್ಳೇದಾಗಲಿ. ಅಳಿಮಯ್ಯ ಪದಿ ಹೋಗ್ಬಿಟ್ಟು ಬರ್ರಿ. ರೀ ಬರ್ರಿ ಈ ಕಡೆಗೆ. ಒಳ್ಳೇದಾಯ್ತು ಹಂಗೋನು ಬರ್ರಿ. ಸರಿ, ದೇವ್ರು ಒಳ್ಳೇದು ಮಾಡಲಿ. ಹೋಗ್ಬಿಟ್ಟು ಬರ್ರಿ. ಇನ್ನು ಹೋಗೋ ಟೈಮಾಗ ಅಡ್ಡ ಭಯ ಹಾಕ್ಬಿಟ್ಟು ನಾನು ಯಾಕೆ ಸುಮ್ಕೆನೆಯ? ಅಡ್ಡ ಭಯ ಹಾಕಕ್ಕಿಲ್ಲ. ಹೋಗ್ಬಿಟ್ಟು ಬರ್ರಿ, ಒಳ್ಳೇದಾಯ್ತು. ರೀ ತಕೊಳ್ಳಿ ಲಗೇಜ್, ಹೋಗನ್ ಬರ್ರಿ ಸರ್ನ. ಇನ್ನೂ ಅಲ್ಲಿ ಕ್ಯಾಮೆ ನಂಗೆ ಸ್ಯಾನೆ ಐತಿ. ಇಲ್ಲಿದ್ರು ಅಲ್ಲೇನೇ ಚಿಂತೆ ಮಾಡ್ತಿದ್ದೆ ನಾನು. ಏನು ಮಾಡಬೇಕು ಎತ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲೇದೇ ಚಿಂತೆ ಇತ್ತು ನಂಗಂತೂ. ಬನ್ನಿ ಸರ್ನ ಹೋಗೋಣ. ನನ್ನ ಮಗಳಿಗೆ ಒಡವೆ ಪಡವೆ ಕೊಡೋದನ್ನೆಲ್ಲ ಕೊಟ್ಬಿಡ್ಬೇಕಿತ್ತು ಕಣಮ್ಮಿ. ಸುಮ್ಕೆ ಬ್ಯಾಂಕ್ಗೆ ಅಡ ಇಕ್ಕಿದೀವಲ್ಲ ಬಿಡಿಸ್ಕೊಬಿಟ್ಟು ಬಂದು ನನ್ನ ಮಗಳು ಕೂಡ ಒಡವೆ ಕೊಟ್ಬಿಡನಿ. ಸುಮ್ಮನೆ ಯಾಕೆ? ಅವ್ರೂ ಏನು ಕೊಟ್ಟಿಲ್ಲ ಅಂತ ಅನ್ಕೊಳ್ಳೋದು ಬೇಡ. ಏನು ಬೇಡ, ನಮ್ಮ ಕರ್ತವ್ಯ ನಾವು ಮಾಡಬೇಕು ತಾನೇ. ಕೊಟ್ಬಿಡಂತಕ. ಈಗಿನ ರೇಟಾಗಿ ಮಾಡಿಸ್ಬೇಕು ಅಂತಂದರೆ ಕಷ್ಟವಾಗೋಯ್ತದೆ. ಈಗಿನ ರೇಟಾಗಿ ಮಾಡ್ಸಕ್ಕನ ಆಯ್ತದೆ. ನಾವು ಒಡವೆನ ಇರೋ ಒಡವೆನ ಬ್ಯಾಂಕಾಗಿ ಮಡಗಿರೋವನ್ನ ಎತ್ಕೊಂಬಿಟ್ಟು ಬಂದು ಸುಮ್ಕೇನಿಯ ಕೊಟ್ಬಿಡೋಣ ಪೊದ್ದಿಗೆನೆ. ಸರಿ ರೀ, ನೀವು ಹಂಗೆ ಹೇಳಿದ್ರೆ ಹಂಗೆ ನೆನೆಯ. ನನ್ನ ಮಗಳು ಸಂಡಕ್ಕಿತ್ತಾಳೆ ಅಂದರೆ ಏನೋ ಒಂದು ಮಾಡಿದ್ರಾಯ್ತು. ನಿಮ್ಮ ಅಪ್ಪಂದು ನಿಂದು ನಿಮ್ಮ ಮಗಳದು ನೋಡ್ತಿದ್ರೆ ನಾನೆಲ್ಲೋ ಗಂಡನ ಮನೆ ಕಳ್ಸೋ ಬಿಡಕ್ಕಿಲ್ವೇನೋ ನೀವು? ಇಲ್ಲೇ ಮಡಿಕತ್ತಿರೇನೋ ಅನ್ನಂಗೆ ಭಯವಾಗೋಗ್ಬಿಟ್ಟಿತ್ತು ನನಗೆ. ಲೇ, ನನಗೆ ನನ್ನ ಮಗಳು ಸಂಸಾರ ಸಂದಕ್ಕಿರ್ಬೇಕು ಅಂತ ಆಸೆ ಇರೋಕ್ಕಿಲ್ವೇನೆ. ನನ್ನ ಮಗಳಿಗೊಂದು ಧೈರ್ಯ ಬಂತು. ಅಲ್ಲಿ ಏನಾರು ಹೆಚ್ಚಿಗೆ ಕಮ್ಮಿ ಆದ್ರೂ ನಮ್ಮ ಅಪ್ಪವನಪ್ಪ ನೋಡ್ಕೊಳಕ್ಕೆ ಅನ್ನೋದೊಂದು ಧೈರ್ಯ ಬಂತು ಅವಳಿಗೂ. ಇನ್ನು ಸಾಯ್ಬೇಕು ಇಲ್ಲ ಇನ್ನೇನೋ ಮಾಡ್ಕೋಬೇಕು ಅನ್ನೋ ಇದು ತಲೆಗೆ ಬರೋಕ್ಕಿಲ್ಲ ಅವಳಿಗೆ. ನಮ್ಮ ಅಪ್ಪ ನೋಡ್ಕೊತಾನ್ಬಿಡು ಅನ್ನೋದು ಈ ಕಿತ್ತ ಕರ್ಕೊಂಬಿಟ್ಟು ಬಂದಲ್ಲ, ಈಗ ಸಂದಾಗ ಅರ್ಥ ಹೋಗ್ಬಿಟ್ಟೈತೆ ಅವಳಿಗೂ. ಹಾಗೇನೇನಿಯ ನಮ್ಮ ಅಳಿ ಮಯ್ಯಂಗೂ ಸಂದಾಗ ಅರ್ಥ ಆಗೈತಿ. ನನ್ನ ಹೆಂಡತಿ ಸಪೋರ್ಟ್ಗೆ ಅವ್ರ ಅಪ್ಪ ಯಾವಾಗೂ ಇತ್ತನ್ ಕಣಪ್ಪೋ. ಅವ್ರ ಅಪ್ಪ ಇನ್ನು ತಂಟ್ಗೆ ಹೋಗ್ಬಾರ್ದು ಅಂತ ಅವನು ಬುದ್ಧಿ ಕಲ್ತಂಗಾಯ್ತು. ನನ್ನ ಮಗಳಿಗೂ ಧೈರ್ಯ ಬಂದಂಗಾಯ್ತು. ಇದಕ್ಕೋಸ್ಕರ ಅಷ್ಟೇನೇನಿಯ ನಾನು ಕಿರ್ಚಾಡಿ ಕೂಗಾಡಿ ಎಲ್ಲನೂ ಮಾಡಿದ್ದು. ನನಗೇನು ಮಗಳು ಸಂಸಾರವಾಗಿ ಕಿತ್ತಕ್ಕೆ ನನಗೇನು ಖುಷಿನೇನೆ? ದಡ್ ಬಡ್ಡಿ. ನಡಿ ತಿನ್ನೋದು ಬಿಟ್ಟು ನಿನ್ಗೇನು ಗೊತ್ತಾಯ್ತದೆ? ಮಗಳು ಮುಂದೆ ಸಂದಕ್ಕಿರ್ಬೇಕು ಅಂದರೆ ಏನಾರ ಒಂದು ಮಾಡ್ಬೇಕು ಇವಾಗ. ಸರಿ ಹೇಳಿ. ನೀವು ಹಿಂಗೆಲ್ಲ ಯೋಚನೆ ಮಾಡ್ತೀರಾ ಅಂತ ನಂಗೇನು ಗೊತ್ತಿತ್ತು? ಅಂತೂ ಇಂತೂ ಹೆಂಗೆ ಗೊತ್ತಾಗೆ ಮಗಳು ಒಳಿಯ ಒಂದಾಗ ಹೋದ್ರಲ್ಲ, ಅದೇನೇ ನಂಗೆ ಸಂತೋಷ. ಬನ್ನಿ ಇವಾಗ ನಿಮ್ಮದೇ ತಿನ್ ಮನೆಗಳಿರಂತೆ ಕೊರಗ್ತಿದ್ರಲ್ಲ ದಿನಾನು. ಬರ್ರಿ ನಿಮ್ಮ ಮನಸ್ಸೇನು ಅಂತ ನನಗೆ ಗೊತ್ತಿಲ್ವೇ? ಬಾ. ಗೊತ್ತು ನಿಂಗೆ. ನಡಿ.
ನನ್ನ ಜೊತೆ ಆಗಿರೋದಕ್ಕೆ ಈಸ್ ದಿನ ಇದೆಯಾ, ಬೇರೆ ಯಾವನನ್ನ ಕೊಟ್ಕೋಬೇಕಿತ್ತು. ನೀನು ಬಾಯಿ ಬಜಾರ್ಗೆ ಓಡೋಗ್ಬಿಡೋನು. ನಡಿ ನಡಿ. ಪದ್ದು, ನೀನು ಬಂದಿದ್ದು ಒಳ್ಳೇದೇನೇ ಆಯಿತು. ನನಗೆ ಗೊತ್ತಿತ್ತು ಕರ್ಕೊಂಡು ಬಂದೇ ಬರ್ತಾನೆ ಮೈದು ಅಂತ ಹೇಳ್ಬಿಟ್ಟು. ನನಗೆ ಸಂದ ಗೊತ್ತಿತ್ತು. ಏನು ಮೈದು ಕೊನೆಗೂ ಎಂತಿಂಗ್ ಕರ್ಕೊಂಬಿಟ್ಟು ಬಂದಲ್ಲ. ನೋಡು ಪದೇ ಪದೇ ಜಗಳ ಮಾಡ್ಕೊಳಕ್ಕೆ ಹೋಗ್ಬೇಡ. ಇಲ್ಲ, ಇನ್ನೊಂದ್ಕಿಂತ ಜಗಳ ಆಡ್ಬಿಟ್ರೆ ನಮ್ಮ ಮಾಮ ಏನಿಲ್ಲ ಅದೇ ತಲೆ ತೆಗೆದ್ಬಿಡ್ತಾನೆ ಅಷ್ಟೇ ಏನಿಯ. ಆ ರೇಂಜ್ಗೆ ಯಪ್ಪ ಇದು ಮಾಡ್ಬಿಟ್ರು. ಇನ್ನೊಂದ್ಕಿಂತ ನಾನೇನು ಜಗಳ ಮಾಡೋಕ್ಕಿಲ್ಲ. ಇಳಿವು ಬಳಗು ತಿಳ್ಕೊಂಡು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಂಡು ಆಮೇಕಿಂತ ಮುಂದೆ ಹೆಜ್ಜೆ ಇಕ್ತೀನಿ. ಸರಿ ಸರಿ, ಹೆಂಗೋ ಬಂದ್ರಲ್ಲ. ಪದ್ದು ಬಾ ನಿಂತ. ಇನ್ನೂ ನಾನು ಏನೇನೇನೇನೋ ಇಸ್ಯ ಎಲ್ಲ ನಡುವೆ ಮಾತಾಡಬೇಕು. ಇನ್ನೂ ಎಷ್ಟೊಂದೆಲ್ಲ ಇಸ್ಯ ಮಾತಾಡಬೇಕು. ಯಪ್ಪ ನೀನು ಬಂದಿದ್ದಕ್ಕಂತೂ ನನಗಂತೂ ಬಹಳ ಖುಷಿ ಆಯಿತು. ನನಗಂತೂ ಬಾ ಕುಂತ್ಕ ಬಾ. ಅತ್ತೆನೂ ಐತೆ ಇರು. ಅತ್ತೆನೂ ಖುಷಿ ಆಯ್ತದೆ. ಮನಗಿತ್ತ ಅತ್ತೆ. ಅತ್ತೆ 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 ನೋಡಿ, ಪದ್ದು ಅಂತೂ ಇಂತೂ ಮನೆಗೆ ಬಂದ್ಲು. ಯವ್ವ ಪದ್ದು, ಇನ್ನೊಂದ್ಕಿತ ಜಗಳ ಪಗಳ ಎಲ್ಲ ಮಾಡ್ಕೊಂಡು ಹೋಗ್ಬೇಡ್ರಿ. ಮಗನೇ, ನಿಂಗೂ ಅಷ್ಟೇ ಏನಿಯ ಇದೊಂದು ಒಳ್ಳೆ ಪಾಠ. ಜಗಳ ಪಗಳ ಎಲ್ಲ ಮಾಡ್ಕೊಂಡು ಸುಮ್ಕೆ ಏನಿಯ ಹೋಗ್ಬೇಡ, ಸರಿನಾ? ಜಗಳ ಮಾಡ್ಕೊಳ್ಳೋದು, ಅದು ಮಾಡ್ಕೊಳ್ಳೋದು, ಇದು ಮಾಡ್ಕೊಳ್ಳೋದು, ಹೋಗೋದು ಇವೆಲ್ಲನೂ ಇಕ್ಕೊಳಕ್ ಹೋಗ್ಬೇಡ ಸಿಯಾನೆ. ಬರೀ ಜಗಳ ಪಗಳ ಮಾಡ್ಕೊಳ್ಳೋದ್ರಾಗೆ ಕಾಲ ಕಳಿಬೇಡಿ. ಪದ್ದು ನೀನು ಅಷ್ಟೇನಿಯ ಗಂಡೇನನ್ನ ತಿರುಗಿಸ್ನಲಾಗ ಬಿಟ್ಬಿಟ್ಟು ಬುದ್ಧಿ ಕಲಿಸು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಮನೆ ಬಿಟ್ಟು ಹೋಗೋದು ಅವೆಲ್ಲ ಮಾಡಬೇಡ ಕಣವ, ಸರಿನಾ? ಚೆನ್ನಾಗಿರಲ್ಲ. ಜನರಿಗೆ ಬಾಯಿಗೆ ಹಗ್ಗಾಗೋಗ್ಬಿಡ್ತೀವಿ ನಾವೂನುವೆ. ಜನರೆಲ್ಲ ಆಡ್ಕೊಂಡು ನಗಾಡ್ಬಿಡ್ತಾರೆ. ನೋಡಪ್ಪ ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನೋಡಿರಿ ಒಳಗಡೆಗೆ ನೋಡಿರಿ. ಸರಿಯತ್ತೆ, ಇನ್ನೊಂದ್ಕಿತ ಹಿಂಗೆಲ್ಲ ಮಾಡೋಕ್ಕಿಲ್ಲ. ನನಗೂ ಹುಡುಗ ಬುದ್ಧಿ ಗೊತ್ತಾಗ್ಲಿಲ್ಲ, ಏನೇನೋ ಮಾಡ್ಬಿಟ್ಟೆ ನಾನುನುವೆ. ಇನ್ನೊಂದ್ಕಿತ ಎಲ್ಲ ಹಿಂಗೆ ಮಾಡೋಕ್ಕಿಲ್ಲ ಬುಡಿಯತ್ತೆ. ತೆಪ್ಪಾಯ್ತು ನಂದೂನುವೆ. ಇವ್ರೇನೇನು ರೇಗ್ಸಿದ್ರ ನನಗೆ ಶಾನೆ ಬೇಜಾರಾಯ್ತಾ, ಅದಕ್ಕೆ ಹೊಂಟ್ಬಿಟ್ಟೆ. ಯಾವಾಗ ಬರ್ತೀನೋ ಮನೆಗೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ ನಾನಂತೂನುವೆ. ಸರಿ ಸರಿ ಅತ್ತೆ. ಸರಿ ಹೋಗ್ರಿ, ಈಗ ತಾನೇ ಬಂದಿದ್ದೀರಾ. ಲಗೇಜ್ ಎಲ್ಲ ಒಳಗಡೆ ಇಟ್ಬಿಟ್ಟು ಹೊಸಿ ಸುಧಾರಿಸ್ಕೊಳ್ಳಿ. ಯಪ್ಪ, ನಮ್ಮನೆ ಸಸಿಗಳು ಹೋಗೋದು ತಡವಿಲ್ಲ, ಬರೋದು ತಡವಿಲ್ಲ. ಇವಕ್ಕೆ ಹೇಳ್ತೀನಿ ಕಿತ್ತಾಡ್ಕೋಬೇಡ ಅಂದ್ರೂ ಕಿತ್ತಾಡ್ಕೊಳ್ಳೋ ಗಂಟೆ ಇವಕ್ಕೆ ಸಮಾಧಾನನೇ ಆಗಕ್ಕಿಲ್ಲ. ಹೋಗ್ಬೇಕು, ಮಾನ ಮರ್ಯಾದೆ ಕಳ್ಕೋಬೇಕು, ಬತ್ತಿರ್ಬೇಕು. ಇವಕ್ಕೆ ಅಷ್ಟೇನಿಯೇ ಗೊತ್ತಿರೋದು. ಮಾನ ಮರ್ಯಾದೆ ಕಳ್ಕೊಂಡು ಬರೋದೇನೇನಿಯ. ಹೆಂಗೋತಾಗ ಬಂದ್ರಲ್ಲ ಅಷ್ಟೇನಿಯ ಸಾಕು. ದೇವ್ರೇ ನೀನೇ ಕಾಪಾಡ್ಬೇಕಪ್ಪ ತಂದೆ ಇವ್ರಿಗೆಲ್ಲ ನನ್ನ ಸಾಸಿಗಳಿಗೆ. ಈ ಮನೆಯಾಳು ಬಿತ್ರಿ ಯಾಕನ ಬರೋಕೆ ಹೋದ್ಲು ಸುಮ್ಕೆನೇ. ಬರಬಾರ್ದಾಗಿತ್ತು ಈ ಮನೆಯಾಳು ಬಿತ್ರಿ. ಇನ್ನೂ ಒಂದು 4 ದಿನ ಅಲ್ಲೇ ಬಿದ್ದಿದ್ರೆ ಏನಾಗೋದು? ಇವ್ನು ಪುಸುಕ್ಕಂತ ಓಡಕ್ಕೆ ಕರ್ಕೊಬಿಟ್ಟು ಬಂದವನಿ. ನನ್ನ ಗಂಡ ಅಂತೂ ನಾಟಕ ಆಡೋ ಗಂಟ ಕರಿಯಕ್ಕೆ ಬರಲೇ ಇಲ್ಲ ನೋಡು. ಇವಳು ಗಂಡಂಗೆ ಅದು ಏನು ಮೋಡಿ ಮಾಡೋಳ ಏನು ಕತೆಯೋ. ನಮ್ಮ ಅಮ್ಮ ಹೇಳ್ದಂಗೆ ಏನೋ ಮೋಡಿ ಪಾಡಿ ಮಾಡಿ ತಳ್ತಾಗ. ಅದಕ್ಕೆ ನೀ ಓಡೋಗಿ ಅಯ್ಯೋ ಎಂಟಿ ಅಂತ ಕರ್ಕೊಂಬಿಟ್ಟು ಬರೋದು ಕಳ್ಳನ ಮಗ. ಬಿಡು, ಇನ್ನೇನಂತೆ ಬಂದವಳಲ್ಲ. ಇವಳಿರೋ ಗಂಟ ನನಗೇನು ನೆಮ್ಮದಿ ಇಲ್ಲ, ಇದಿಲ್ಲ ಬಿಡು. ಇವಳಿಲ್ಲ ಅಂದಿದ್ರೆ ನೀ ಸಂಡಕ್ಕಿರೋದು ಅನ್ನಿಸ್ತದ ಅನ್ನೋದ್ಕಿತ. ಯಾಕೆ ಮಗಳೇ ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೀಗೆ? ಯಾಕೂ ಇಲ್ಲ ಕಣಮ್ಮ. ಇವಳು ಬಂದಿದ್ಲು ಪೊದ್ದಿನ ಗಂಡು ಕರ್ಕೊಂಬಿಟ್ಟು ಬಂದ. ಅದಕ್ಕೆ ನೀನು ನೋಡ್ತಿದ್ದೆ. ಅದೇನು ಮೋಡಿ ಮಾಡೋಳ ಏನೋ ನಾಕಾಣೆ ಪುಸುಕ್ ಅಂತ ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಲ್ಲ ಹೋಗಿ ಅಂತ. ದರಿದ್ರದಳು ಬರೋಕ್ಕಿನ್ನ ಅಲ್ಲೇ ನೀನೇ ಬಿದ್ದಿದ್ರೆ ಸೊರೋಗೋದು ಅಂತ ಅನ್ನಿಸ್ತದೆ. ಯಾಕನ ಬಂದ್ಲೋ ಅಂತ ಅನ್ನಿಸ್ತದೆ ನನಗಂತೂ ನೋಡ್ರಿ. ಅವಳು ಬಂದರೆ ನಾವು ಮೈಯೆಲ್ಲ ಕಣ್ಣಾಗಿರಬೇಕು. ಏನೋ ಒಂದು ಚಿಕ್ಕದೇನ ತಗ್ಲಾಕೊಂಬಿಟ್ರು ಅಷ್ಟೇ ಕತೆ, ಮುಗಿದೋಯ್ತು ಅಂತನೇನಿ ಅರ್ಥ. ನೀನೇನು ತಗ್ಲಾಕತ್ತೀಗ ಸುಮ್ಕಿರು. ಹೊಟ್ಟೆಗಿರೋದೇ ನನಗೆ ಗೊತ್ತಾಗ್ಬಿಡ್ತದ ಅಂತ ಅವಳಿಗೆ ಏನು ಗೊತ್ತಾಗಕ್ಕಿಲ್ಲ, ಸುಮ್ಕಿರು. ಆದರೆ ಮಾತಾಡೋದು ಕಮ್ಮಿ ಮಾಡೋಕೆ ಅಷ್ಟೇ ನೀನಿಯ. ಅಲ್ಲಿ ಇಲ್ಲಿ ಸಿಕ್ಕಿತ್ತಾಗೆಲ್ಲನೂ ಮಾತಾಡೋದು, ಸಿಕ್ಕಿತ್ತಾಗೆಲ್ಲನೂ ಅಮ್ಮ ಬಸ್ರಿ ಅಲ್ಲವೇ ನಮ್ಮ ಅನ್ನ ವಿಷಯ ಮಾತಾಡೋದು, ಇವೆಲ್ಲ ಹೇಳ್ಕೊಳಕ್ಕೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ, ಸರಿನೇ? ಹಂಗೆ ಮಾಡ್ಕೊಂಡು ಕುಂತ್ಕೊಂಡ್ರೆ ನೀನಿಯ ಎಲ್ಲರಿಗೂ ಗೊತ್ತಾಗೋದು. ಗಾಡಿಗಳಿಗೆಲ್ಲ ಕಿವಿ ಇರ್ತಾವೆ. ಮನೆಗೆ ಎಷ್ಟು ಜನ ಇದ್ದೀರಾ ನೀವು, ಗೊತ್ತಾಗಕ್ಕಿಲ್ವಾ? ಆ ವಿಷಯ ಬಿಟ್ಬಿಟ್ಟು ಆರಾಮಾಗಿರು. ಯಾವಳನ ಬಂದು ಯಾವಳನ ಹೋಗ್ಲಿ, ನಿನಗೆ ಯಾಕೆ ಹೇಳು? ಸರಿ ಹೇಳು, ಹಂಗೇನೆ ನೀ ಮಾಡ್ತೀನಿ. ಇನ್ನೇನು ತಾನೇ ಮಾಡೋಕ್ಕಾಯ್ತದೆ. ಅಲ್ಲ ಕಣಮ್ಮ, ಬೋಲು ಮುಳ್ಳಿ ಕಣಮ್ಮ ಇವಳು. ಹೆಂಗೆ ಬೇಕಾದ್ರು ನಾಟಕ ಆಡ್ಕೊಂಬಿಟ್ಟು ಬುಟ್ಟಿಗೆ ಹಾಕತ್ತಾಳೆ ಎಲ್ರೂ. ನಮ್ಮಂಗಲ್ಲ, ನಾನು ಬೇರೆ ಥರ ಬುಟ್ಟಿಗೆ ಹಾಕೊಂಬಿಟ್ಟು ಕರೆಸ್ಕೋಬೇಕಿತ್ತು. ಈ ಬಸ್ರಿ ಅನ್ನೋ ವಿಷಯನ ಈಗ ಮುಂದಿನ ತಿಂಗಳು ತನಕ ಕಾದು, ಇನ್ನೊಂದು ಹೇಳಿಲ್ಲ ಅಂದರೆ ಒಂದು ಸ್ವಲ್ಪ ದಿನದಾಗ ಏನು ಆಭಾಸನ ಅದು ಇದು ಅಂತ ಸುಳ್ಳು ಹೇಳ್ಕೊಂಡು ನಾಟಕನ ಆಡ್ಬಿಡ್ಬೇಕು. ಇಲ್ಲ ಅಂದರೆ ಗೊತ್ತಿಗಿತ್ತಾಯ್ತಾ ಮುಗೀತು ನನ್ನ ಕತೆ ಅಷ್ಟೇ. ನೀನಿಯ ಸುಮ್ಮನಿರು ಗೊತ್ತಾವಳಿ. ಸ್ಯಾನೆ ಮಾತಾಡಕ್ಕೆ ಹೋಗ್ಬೇಡ. ಬಾ ಇಲ್ಲಿಂದ ಹೋಗಾರ. ಇಲ್ಲೇ ನಿಂತ್ಕೊಂಡು ನೀನು ಮಾತಾಡೋದು, ಅವಳು ಕೇಳಿಸ್ಕೊಳ್ಳೋದು, ಕಿವಿಗೆ ಬೀಳೋದು ಅವಳು ಗೊತ್ತಲ್ಲ ಮೊದಲೇನೆ. ನಿನ್ನ ಮಾನ ಮರ್ಯಾದೆ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ತುದಿ ಗಾಲಾಗೆ ಏನೇನು ನಿಂತಿರ್ತಾಳೆ. ಇದೆಲ್ಲ ಬೇಕಾ ನಿಂಗೆ? ಬಾ ಸುಮ್ಕೆನೇನೆ. ಈ ಕಡೆ ನೀನು ನೋಡ್ತಾವಳೆ ಏನು ಮಾತಾಡ್ತಿದ್ದೀವೋ ಏನು ಅಂತ ಹೇಳ್ಬಿಟ್ಟು. ಆ ಜೊತೆಗೆ ರಾಧ ಬೇರೆ ಸೇರ್ಕೊಂಡವಳೆ ನಂದೆಲ್ಲಿ ಕ್ಲೀ ಅಂತ ಹೇಳ್ಬಿಟ್ಟು. ಯಪ್ಪ ನಿಮ್ಮ ಮನೆಗಂತೂ ಎಲ್ಲ ಮನೇನೆ. ಬಾ ಬುದ್ಧಿ ಶಾನೆ ಒಳ್ಳೆ ಕೆಲಸ ನೀನೇ ಮಾಡಿದ್ಯಾ ನೀನಂತೂ. ನಂಗೆ ಎಲ್ಲ ಇಸ್ಯನೂ ಗೊತ್ತಾಯಿತು. ಅದಕ್ಕೆ ಎಲ್ಲ ಇಸ್ಯನೂ ಹೇಳಿದ್ರು. ನಾವು ಅಣ್ಣಂದೇನೆ ನೀ ತೆಪ್ಪು ಅಂತ ಗೊತ್ತಾಯಿತು. ನೋಡೋಣ, ನಮ್ಮ ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ಸರಿನಾ? ನೀನು ಇನ್ನು ಯಾವುದಕ್ಕೂ ನೀನು ಯೋಚನೆ ಮಾಡೋಕೆ ಹೋಗ್ಬೇಡ. ಈಗ ನೀನು ಸರಿಯಾಗಿದೆಯಾ ಅಂತ ಗೊತ್ತಾಗೈತೆ ನನಗೂ. ನಾನೇ ಒಂದೊಂದ್ಕಿಂತ ಸರಿ ಇಲ್ಲ ಅಂತ ಅನ್ನಿಸ್ತದೆ. ನೀನೇ ಸರಿಯಾಗಿದೆಯಾ, ಈ ಮನೆಗೆ ತಕ್ಕನಾಗಿದ್ದೀಗ ಅಂತ ಅನ್ನಿಸ್ತದೆ. ನಮ್ಮ ಅಣ್ಣನ ತಕ್ಕ ಹೋಗ್ಬಿಟ್ಟು ನಾನೇ ನೀನು ಮಾತಾಡ್ತೀನಿ, ಸರಿನಾ? ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅವ್ನಿಗೂ ನೋಸಿ ತಿಳ್ಕೊತಾನೇನೋ, ನೋಡೋಣ. ಸರಿ ರೀ, ಆಯಿತು.
ತಿಳ್ಕೊಳ್ದಿದ್ದಂಗೆ ಮಾತಾಡಿ ನಿಮ್ದು ತಪ್ಪು, ಪಾಪ ಮಾಡ್ಕೊಂಡು ಮುನ್ಸ್ಕೊಂಡು ಹೋಗಿದ್ದು ನಂದು ತಪ್ಪು. ಇಬ್ರದೂ ತೆಪ್ಪೆ ನೆನೆಯ. ಏನೋ ಒಬ್ರು ತೆಪ್ಪಾಗಿದ್ರೆ ಏನೋ ಇದು ಮಾಡ್ಬೋದಿತ್ತು. ಇಬ್ರು ಏನು ಕಮ್ಮಿ ಮಾಡಿಲ್ಲ, ನಾವು ಇಬ್ರು ಸರಿಯಾಗಿ ಮಾಡಿದ್ದೀವಿ ಬಿಡಿ. ಈಗ ತಿದ್ಕೊಂಡ್ವಲ್ಲ ಇಬ್ರು, ಬುದ್ಧಿ ಕಲ್ತ್ಕೊಂಡ್ವಲ್ಲ ಬಿಡಿ. ನಮ್ಮ ಪಾಡಿಗೆ ನಾವು ಹೆಂಗನೂ ಇನ್ಮೇಲೆ ಇದು ಬಿಡೋಣ, ಜಗಳ ಮಾಡ್ಕೊಂಡು ಬರ್ಬೋದಿ ಕಳ್ಕೊಳಕ್ ಬೇಡ. ಸರಿ ಸರಿ, ನಾನು ಹೊಲ್ದ ಕಡೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರ್ತೀನಿ. ನೀನು ಮಾತಾಡ್ಕೊಂಡು ಕುಂತ್ಕೊಳ್ರಿ, ಇಲ್ಲ ಏನೋ ಕೆಲಸ ಇದ್ರೆ ಮಾಡ್ಕೊಳ್ರಿ. ಬಟ್ಟೆ ಎತ್ಕೊಂಡೋಗಿದ್ದಲ್ಲವ ಎಲ್ಲ ಜೋಡಿಸ್ಕೊಬಿಡು. ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಸರಿ ಆಯ್ತು. ಓಹೋ, ಇವಳಾಗಲೇ ಬಂದ್ಬಿಟ್ಟವಳೆ. ಹೊದ್ಯ ಪಿಸಾಚಿ ಅಂದರೆ ಬಂದೆ ಗವಾಕ್ಷಿ ಅನ್ನಂಗೆ ಎಲ್ಲಿಂದ ನಾನು ಬಿಡ್ತಾಳೆ. ಥೂ. ಯಾಕೋ ಅಕ್ಕ, ಬಾವಂಗೆ ನಾನು ಬಂದಿರೋದು ಖುಷಿನೇ ಆಯ್ತಿಲ್ಲ. ಮನ್ಸಾಗೇನೋ ಬೈಕಂತ ಇದ್ದಂಗೈತೆ. ಬೈಕಂಡ್ಲಿ ಬಿಡು ಪದ್ದು. ಏನಾಯ್ತದೆ, ಬೈಕಂಡು ಹೋಗ್ಲಿ ಬಿಡು. ನೀನು ಬಂದಿರೋದಕ್ಕೆ ನನಗೆ ಯಾಕೆ ಬೇಜಾರು? ನನಗೇನು ಬೇಜಾರಿಲ್ಲ. ನೀನು ಬಂದರೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಿನಗೂ ನನಗೂ ಏನೈತೆ? ಹೋ ಹೌದಾ, ಸರಿ ಹೇಳಿ ಬಾಬಾ. ನಿಮ್ಮ ಮುಗ್ದಾಗ ನನಗೇನು ಭಯನೂ ಕಾಣಿಸ್ತಿಲ್ಲ, ಟೆನ್ಷನ್ನು ಕಾಣಿಸ್ತಿಲ್ಲ, ಹಂಗೇನಿಯ ಬೇಜಾರು ಗೀಜಾರು ಏನು ಕಾಣಿಸ್ತಾನೆ ಇಲ್ಲ. ಸುಮ್ಕಂಗೆ ಅಂದೆ ಅಷ್ಟೇ ಏನಿಯ. ಲೇ ರಾಧಾ, ಏನು ಮಾಡ್ತಿದ್ಯಾ? ರೂಮ್ಗೆ ಹೊಸಿ ಹಳ್ಳಿನೇ ತಗೊಂಬಿಟ್ ಬಾ. ನನಗಂತೂ ತಲೆ ನೋಯ್ತೈತೆ. ಬರೀ ಕಂಡೋರ್ ಮಾತಾಡ್ಕೊಂಡು ನಿಂತ್ಕೊಳ್ಳೋದೇನಿಯ? ಹೇಳಿದ ಕೆಲಸನೂ ಮಾಡೋಕ್ಕಿಲ್ಲ, ಬಿಟ್ಬಿಡ್ತೀನಿ ಅಂದರೆ ಡೈವರ್ಸು ಬಿಸಾಕಿಲ್ಲ. ಬರೀ ಕಂಡೋರ ಹತ್ರ ಮಾತಾಡಿ ತಲೆ ತಿನ್ನೋದೇನೇನಿಯ ಕರ್ಮ. ಬಂದು ಮೊದಲು ಮನೆ ಕೆಲಸ ಮಾಡೋದು ಕಲ್ತ್ಕ, ಗಂಡು ಸೇವೆ ಮಾಡೋದು ಕಲ್ತ್ಕ. ಬಂದು ಸಿಕ್ದವ್ರದಾಗೆಲ್ಲ ಮಾತಾಡ್ಕೊಂಡು ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಲ್ಲ. ನಾನೇನೋ ಸಿಕ್ಕೋದವ್ರ ತಗೆಲ್ಲ ಏನು ಮಾತಾಡ್ತಿಲ್ಲ ರೀ. ನಾನು ನಮ್ಮನೆ ತಗೇನಿಯ ಮಾತಾಡ್ತಿರೋದು. ಅಡುಗೆ ಕೆಲಸ ಅಂದಮೇಲೆ ಎಲ್ಲ ಇಸೇನೋ ಮಾತಾಡ್ಬೇಕಾಯ್ತದೆ. ನಿಮ್ಮಂಗೆ ನಾನು ಬೀದಿನ ನಿಂತ್ಕೊಂಡು ಹೊರಗಡೆ ಏನೋ ಮಾತಾಡ್ಕೊಂಬಿಟ್ಟು ಬರ್ತಿಲ್ಲ, ಮನೆಗೆ ನೀಯ ಮಾತಾಡ್ತಿರೋದು. ಇವಳು ಬಂದ್ಲು ಅಂದರೆ ಸಾಕು, ಇವಳು ಬಹಳ ಬಿಚ್ಚಿಬಿಡ್ತಾಳೆ ಇಲ್ಲಿ ರಾಧಾ. ನೋಡು, ನನ್ನ ಹೆಂಡತಿಯಿಂದ ಆದಷ್ಟು ದೂರ ಇರು. ನಿನ್ನಿಂದ ನೆನೆಯ ಎಲ್ಲ ನಮ್ಮ ಜಗಳಗಳು ಶುರುವಾಗೋದು. ಎಷ್ಟು ಕಿತ ಹೇಳಿದ್ರು ಕೇಳೋದಿಲ್ಲ. ಬಂದು ಏನಾರ ಒಂದು ಹೇಳು ಮಾಡೋದೇನೆಯ ಕೆಲಸ. ಅಯ್ಯೋ, ನಿಮ್ಮ ಹೆಂಡತಿಗೆ ಹೇಳ್ಕೊಳ್ಳಿ. ಅಷ್ಟೊಂದು ಇದ್ದಿದ್ರೆ ನಿಮ್ಮ ಹೆಂಡತಿಗೆ ಹೇಳಿ ನನ್ನ ಜೊತೆ ಬರಬೇಡಿ ಅಂತ ತಿಳ್ಬಿಟ್ಟು. ಇಲ್ಲ ನನ್ನ ಗಂಡಂಗೆ ಹೇಳ್ತೀರಾ? ಹೋಗಿ ನನ್ನ ಗಂಡಂಗೆ ಹೇಳಿ. ನನಗೆ ಯಾವ ಬೇಜಾರೂ ಇಲ್ಲ. ಆದರೆ ನನ್ನ ಹತ್ರ ಬಂದು ಮಾತಾಡ್ಸೋರ ಹತ್ರ ನಾನು ಮಾತಾಡ್ತೀನಿ, ಇನ್ನೇನು ಮಾಡಲ್ಲ ನಾನು ಅಷ್ಟೇ. ನೀನಿಯ ಏನಕ್ಕ ನಿನ್ನ ಗಂಡ ಇನ್ನೂ ಸರೋಗಿಲ್ಲ? ಅಯ್ಯೋ, ಏನು ಮಾಡ್ತೀನ ಮನೆ ಬರಹ ಬಿಡು. ನಿನ್ನಷ್ಟು ನಿಮ್ಮ ಅಪ್ಪನಷ್ಟು ಧೈರ್ಯ ನಮ್ಗಿಲ್ದೆ ಹೋಯ್ತು ಅಷ್ಟೇ. ನೀನಿಯ ಹಂಗೆ ಯಾಕಕ್ಕ ಅಂತೀಯ? ದೇವರು ನಮಗೋಸ್ಕರ ಯಾರಾದರೂ ಒಬ್ಬರನ್ನ ಹುಟ್ಟಿಸಿರ್ತಾನೆ ಬಿಡು, ಸಹಾಯ ಮಾಡೋಕ್ಕೆ ಅಂತ. ನೀನಿಯ